ನಮ್ಮ ಕರ್ನಾಟಕದಲ್ಲಿ ಕೆಲವು ಇರುವ ವಿಶೇಷ ಹೆಸರುಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ವಿಜಯಪುರನ ಗುಮ್ಮಟ ನಗರಿ ಅಂತ ಕರಿತೀವಿ. ಹಾಗೆ ಬಾಗಲಕೋಟೆನ ಕೋಟೆ ನಾಡು ಅಂತ ಕರಿತೀವಿ. ರಾಯಚೂರನ್ನು ಎಡೆದೊರೆ ನಾಡು ಅಂತ ಕರಿತೀವಿ. ಬಳ್ಳಾರಿನ ಬಿಸಿಲು ನಾಡು, ಅಂದರೆ ಅಲ್ಲಿ ಹೆಚ್ಚಾಗಿ ಕಾಣಿಸೋದ್ರಿಂದ ಬಿಸಿಲು ನಾಡು ಅಂತ ಕರಿತೀವಿ. ಹಾಗೆ ಗಣಿನಾಡು ಅಂತಲೂ ಕೂಡ ಬಳ್ಳಾರಿನ ಕರೆಯಲಾಗತ್ತೆ. ನೆಕ್ಸ್ಟು ಗದಗನ ಮುದ್ರಣ ನಗರಿ ಅಂತ ಕೂಡ ಕರೆಯಲಾಗತ್ತೆ. ಧಾರವಾಡನ ವಿದ್ಯಾನಗರಿ ಅಂತ ಕರೆಯಲಾಗತ್ತೆ. ಹಾಗೂ ಬೆಳಗಾವಿನ ಕುಂದಾನಗರಿ ಅಂತ ಕರಿತೀವಿ. ದಾವಣಗೆರೆನ ಬೆಣ್ಣೆ ನಗರಿ ಅಂತ ಕರೆಯಲಾಗುತ್ತೆ. ಅಲ್ಲಿ ಬೆಣ್ಣೆ ಹೆಚ್ಚಾಗಿ ದೊರೆಯುತ್ತೆ. ಚಿತ್ರದುರ್ಗವನ್ನು ದುರ್ಗದ ನಾಡು ಅಂತ ಕರಿತೀವಿ. ಚಿತ್ರದುರ್ಗದ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋದೆ. ದುರ್ಗದ ಹೆಸರು, ದುರ್ಗ ಯಾವುದಕ್ಕೆ ಫೇಮಸ್ ಅಂತ ಗೊತ್ತಿರೋದೆ. ತುಮಕೂರನ್ನು ಕಲ್ಪತರ ನಾಡು ಅಂತ ಕರಿತೀವಿ. ಕಲ್ಪತರು ನಾಡು ಅಂತ ಅಂದರೆ ಹೆಚ್ಚಾಗಿ ಇಲ್ಲಿ ತೆಂಗಿನಕಾಯಿನ ಬೆಳೆಯಲಾಗುತ್ತೆ. ಹಾಗಾಗಿ ಕಲ್ಪತರು ನಾಡು ಅಂತ ಕರಿತೀವಿ. ಮಂಡ್ಯನ ಸಕ್ಕರೆ ನಾಡು ಅಂತ ಕರಿತೀವಿ. ಹೆಚ್ಚಾಗಿ ಇಲ್ಲಿ ಕಬ್ಬನ್ನ ಬೆಳೀತಾರೆ. ಹಾಗಾಗಿ ಸಕ್ಕರೆ ಉತ್ಪಾದನೆ ಜಾಸ್ತಿ. ಹಾಗೆ ಮಂಡ್ಯದ ಜನ ತುಂಬ ಸ್ವೀಟ್ ಅಂತ ಅಂದ್ಕೊಂಡು ಕೂಡ ಸಕ್ಕರೆ ನಾಡು ಅಂತ ಕರಿತೀವಿ. ಮಂಗಳೂರನ್ನ ಬಂದರು ನಗರಿ ಅಂತ ಕರಿತೀವಿ. ಇಲ್ಲಿ ಹೆಚ್ಚಾಗಿ ನಾವು ಸಮುದ್ರನ ಕಾಣ್ಬೋದು, ಬಂದರುಗಳನ್ನು ಕಾಣ್ಬೋದು. ಹಾಗಾಗಿ ಬಂದರು ನಗರಿ ಅಂತಲೂ ಕರೆಯಲಾಗತ್ತೆ. ಉಡುಪಿನ ಕೃಷ್ಣ ನಗರಿ ಅಂತ ಕರಿತೀವಿ. ಏಕಂತ ಅಂದರೆ ಉಡುಪಿನಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಇದೆ. ಹಾಗಾಗಿ ನೆಕ್ಸ್ಟು ನಮ್ಮ ಚಿಕ್ಕಮಗಳೂರನ್ನು ಕಾಫಿ ನಾಡು, ಮಳೆನಾಡು ಅಂತಲೂ ಕರಿತೀವಿ. ಯಾಕಂತ ಅಂದರೆ ಚಿಕ್ಕಮಗಳೂರಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತೆ ಮತ್ತು ಅಲ್ಲಿ ಕಾಫಿನ ಅತಿ ಪ್ರಮುಖ ಬೆಳೆಯನ್ನಾಗಿ ಬೆಳೀತಾರೆ. ಹಾಗಾಗಿ ಚಿಕ್ಕಮಗಳೂರನ್ನ ಕಾಫಿ ನಾಡು ಅಂತ ಕರಿತೀವಿ. ಕೋಲಾರನ ಚಿನ್ನದ ನಾಡು ಅಂತ ಕರೆಯಲಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಚಿನ್ನದ ಗಣಿ ಇದೆ. ಹಾಗಾಗಿ ನೆಕ್ಸ್ಟು ಬರೋದು ಕೊಡಗು ಬಂದುಬಿಟ್ಟು ಮಂಜಿನ ನಗರಿ ಅಂತ ಕರೆಯಲಾಗತ್ತೆ. ಹೆಚ್ಚಾಗಿ ಇಲ್ಲಿನ ಪ್ರದೇಶ ತಂಪಾಗಿರುತ್ತೆ ಹಾಗೂ ಮಳೆಗಾಲದಲ್ಲಿ ಹೆಚ್ಚಾಗಿ ಮಳೆ ಬೀಳುತ್ತೆ. ನೆಕ್ಸ್ಟ್ ಬರೋದು ಬೆಂಗಳೂರು ಉದ್ಯಾನ ನಗರಿ. ಇಲ್ಲಿ ಹೆಚ್ಚಾಗಿ ನಾವು IT-BT ಸಿಟಿಗಳನ್ನ ನೋಡ್ಬೋದು. ಹಾಗಾಗಿ ಉದ್ಯಾನ ನಗರಿ ಅಂತ ಕರೆಯಲಾಗತ್ತೆ. ಮೈಸೂರನ್ನು ಮಲ್ಲಿಗೆ ನಗರಿ ಅಂತ ಕರೆಯಲಾಗತ್ತೆ. ಶಿವಮೊಗ್ಗನ ಮಲೆನಾಡ ಹೆಬ್ಬಾಗಿಲು ಅಂತ ಕರೆಯಲಾಗತ್ತೆ. ಉತ್ತರ ಕನ್ನಡನ ಕಡಲ ನಗರಿ ಅಂತ ಕರೆಯಲಾಗತ್ತೆ. ರಾಮನಗರನ ರೇಷ್ಮೆ ನಾಡು ಅಂತಲೂ ಕೂಡ ಕರೆಯಲಾಗತ್ತೆ. ಕಲಬುರಗಿನ ಶರಣರ ನಾಡು ಅಂತ ಕರೆಯಲಾಗತ್ತೆ. ಬೀದರನ ಸೂಫಿ ನಾಡು ಅಂತ ಕರೆಯಲಾಗುತ್ತೆ. ಹಾವೇರಿನ ಏಲಕ್ಕಿ ನಗರಿ ಅಂತ ಕರೀತಾರೆ. ಏಕೆಂದರೆ ಇಲ್ಲಿ ಏಲಕ್ಕಿನ ಜಾಸ್ತಿ ಬೆಳೀತಾರೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತ ಧನ್ಯವಾದಗಳು.